ಮೆಂತ್ಯ ಸೊಪ್ಪು ಮತ್ತೆ ಅವರೆಕಾಳು ಎರಡು ಸೇರಿಸಿ ಒಂದು ಪಲಾವು ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ತೋರ್ಸೋದಕ್ ಬಂದಿದ್ದೀನಿ. ಮನೆಯಲ್ಲಿ ಮೆಂತ್ಯ ಸೊಪ್ಪು ಅವರೆಕಾಯಿ ಇದ್ರೆ ದಿಢೀರ್ ಅಂತ ಮಾಡ್ಬಿಡ್ಬೋದು. 1 ಪಾಟ್ ರೆಸಿಪಿ, ಎಲ್ಲ ಹಾಕಿ ಕುಕ್ಕರ್ಗೆ 2 ವಿಸಿಲ್ ಹೊಡೆಸ್ಬಿಟ್ರೆ ಆಗೋಗುತ್ತೆ. 1 ಕಟ್ಟು ಮೆಂತ್ಯ ಸೊಪ್ಪಲ್ಲಿ ಅರ್ಧ ಕಟ್ಟನ್ನ ನಾನು ಇಟ್ಕೊಂಡಿದ್ದೀನಿ, ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಒಂದು ಕುದಿ ಬರ್ಬೇಕಿದು. ಕುದಿಯೋದಕ್ಕೆ ಶುರು ಆದ್ಮೇಲೆ 2 ವಿಜಲ್ ಇದನ್ನ ಕೂಗೋದಕ್ಕೆ ಬಿಡೋಣ. ಸ್ನೇಹಿತರೆ ನಮಸ್ಕಾರ, ಅಡುಗೆ ಮಾಸ್ಟರ್ ಚಾನೆಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಮನೆ ಮಗ ಶ್ರೀಕಾಂತ್. ಇವತ್ತು ನಾನು ನಿಮ್ಗೆ ಸಿಂಪಲ್ ಆಗಿದ್ರು ಒಳ್ಳೆ ರುಚಿಯಾಗಿರುವಂತ ಮೆಂತ್ಯ ಸೊಪ್ಪು ಮತ್ತೆ ಅವರೆಕಾಳು ಎರಡು ಸೇರಿಸಿ ಒಂದು ಪಲಾವು ಮನೆಯಲ್ಲಿ ಹೇಗ್ ಮಾಡ್ಕೋಬಹುದು ಅನ್ನೋದನ್ನ ತೋರ್ಸೋದಕ್ಕೆ ಬಂದಿದ್ದೀನಿ. ತಡ ಮಾಡೋದ್ ಬೇಡ, ಬನ್ನಿ ಶುರು ಮಾಡೋಣ. ಅವರೆಕಾಳು ಮೆಂತ್ಯ ಸೊಪ್ಪಿನ ಪಲಾವ್. ಈ ವಿಡಿಯೋನ ಸಪೋರ್ಟ್ ಮಾಡ್ತಿರೋರು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು, ಅವರಿಗೆ ನಮ್ಮ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲಿಗೆ ದೇವರನ್ನ ಸ್ಮರಿಸ್ತಾ ಒಲೆ ಅಂಟಿಸ್ಕೊಳ್ಳೋಣ. ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಬಹಳ ಸಿಂಪಲ್ ರೆಸಿಪಿ ಇದು. ಮನೆಯಲ್ಲಿ ಮೆಂತ್ಯ ಸೊಪ್ಪು ಅವರೆಕಾಯಿ ಇದ್ರೆ ದಿಢೀರ್ ಅಂತ ಮಾಡ್ಬಿಡ್ಬೋದು. 1 ಪಾಟ್ ರೆಸಿಪಿ, ಎಲ್ಲ ಹಾಕಿ ಕುಕ್ಕರ್ಗೆ 2 ವಿಸಿಲ್ ಹೊಡೆಸ್ಬಿಟ್ರೆ ಆಗೋಗುತ್ತೆ. ಹೇಗ್ ಮಾಡೋದು ಅನ್ನೋದನ್ನ ನಿಮ್ಗೆ ಕ್ಲೀನ್ ಆಗಿ ಹೇಳ್ಕೊಡ್ತೀನಿ. ಈಗ ನಾನ್ ಮಾಡ್ತಾ ಇರೋವಂಥದ್ದು ಒಂದು 2-3 ಜನಕ್ಕೆ ಕರೆಕ್ಟ್ ಆಗುತ್ತೆ. ಕುಕ್ಕರ್ ಕಾದಿದೆ. ಮೊದಲಿಗೆ ನಾನು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರ ಕೋಲ್ಡ್ ಪ್ರೆಸ್ ಗ್ರೌಂಡ್ ನಟ್ ಆಯಿಲ್ ಹಾಕೊಳ್ತಾ ಇದ್ದೀನಿ. ಒಂದು 2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ತಿದ್ದೀನಿ. ನೈಸರ್ಗಿಕ, ರುಚಿಕರ ಹಾಗೂ ಶುದ್ಧ ಆರೋಗ್ಯಕರ ಎಣ್ಣೆಗಾಗಿ ಬಳಸಿ ಸತ್ವ ಕೋಲ್ಡ್ ಪ್ರೆಸ್ ಆಯಿಲ್ಸ್. ಈಗಲೇ ಆರ್ಡರ್ ಮಾಡಿ. ಸ್ವಲ್ಪ ಪಲಾವ್ ಫ್ಲೇವರ್ ಚೆನ್ನಾಗಿ ಬರಲಿ ಅಂತ ಒಂದ್ ಸ್ವಲ್ಪ ತುಪ್ಪ ಕೂಡ ಹಾಕೊಳ್ತಾ ಇದ್ದೀನಿ. ತುಪ್ಪ ಕಂಪ್ಲೀಟ್ಲಿ ಆಪ್ಷನಲ್, ನಿಮ್ಗೆ ಬೇಕಾದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು. ಮೊದಲಿಗೆ ಮಸಾಲಾ ಪದಾರ್ಥಗಳನ್ನ ಹಾಕೊಂಡ್ಬಿಡೋಣ. ನಾನಿಲ್ಲಿ 2 ಪಲಾವ್ ಎಲೆ ತಗೊಂಡಿದ್ದೀನಿ, 1 ಇಂಚ್ ಆಗೋಷ್ಟು ಚಕ್ಕೆ ತಗೊಂಡಿದ್ದೀನಿ, 3 ಏಲಕ್ಕಿ ತಗೊಂಡಿದ್ದೀನಿ, 4 ಲವಂಗ, ಒಂದು ಸ್ಟಾರ್ ಹೂವ, 2 ಮರಾಠಿ ಮೊಗ್ಗು, ಒಂದು ಅರ್ಧ ಸ್ಪೂನ್ ಆಗೋಷ್ಟು ಮೆಣಸು. ಒಂದ್ಸಲ ಇದನ್ನ ಫ್ರೈ ಮಾಡ್ಕೊಂಡ್ಬಿಡೋಣ. ಒಂದು ದೊಡ್ಡ ಈರುಳ್ಳಿನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ಹಾಕೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ಆಪ್ಷನಲ್ಲು, ನಿಮ್ಗೆ ಬೇಕಾದ್ರೆ ಹಾಕೊಳ್ಳಿ, ಇಲ್ಲ ನಾವು ಈರುಳ್ಳಿ ತಿನ್ನಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬಹುದು. ಬಟ್ ಈ ತರ ಸ್ಲೈಸ್ ಮಾಡಿ ಈರುಳ್ಳಿ ಹಾಕೊಂಡ್ರೆ ಪಲಾವು ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿ ಹಾಕಿ ಒಂದ್ಸಲ ಬಾಡಿಸ್ಕೊಂಡ್ಮೇಲೆ ಒಂದು ಅರ್ಧ ಚಮಚ ಅರಿಶಿನ ಹಾಕೊಳ್ತಾ ಇದ್ದೀನಿ. ಚೆನ್ನಾಗಿ ಕೂಡಿಸ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಒಂದು 5ರಿಂದ 10 ನಿಮಿಷ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಹಾಕಿರುವಂತ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು, ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ ನೋಡ್ಬೋದು, ಈರುಳ್ಳಿ ಎಲ್ಲ ಬ್ರೌನ್ ಆಗೋದಕ್ಕೆ ಶುರು ಆಗಿದೆ. ಸೊ ಇಷ್ಟಾದ್ರೂ ಕೂಡ ಸಾಕು, ಇಲ್ಲ ಪೂರ್ತಿ ಬ್ರೌನ್ ಕೂಡ ಮಾಡ್ಕೋಬಹುದು. ಈಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಜಿಂಜರ್ ಗಾರ್ಲಿಕ್ದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಂಡ್ಬಿಡೋಣ. ಬೆಳ್ಳುಳ್ಳಿ ನಾವು ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಬರೀ ಶುಂಠಿನ ಹಾಕೋಬಹುದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇಲ್ಲಿ ಮನಸ್ಸು ಮುಟ್ಟುವಂತಹ ಪ್ರಸಾದದ ರುಚಿ ಈಗ ಪ್ರತಿದಿನ ನಿಮ್ಮ ತಟ್ಟೆಯಲ್ಲಿ. ಸತ್ವ ಪುಳಿಯೋಗರೆ ಗೊಜ್ಜು ಈಗಲೇ ಆರ್ಡರ್ ಮಾಡಿ. 1 ಕಟ್ಟು ಮೆಂತ್ಯ ಸೊಪ್ಪಲ್ಲಿ ಅರ್ಧ ಕಟ್ಟನ್ನ ನಾನು ಇಟ್ಕೊಂಡಿದ್ದೀನಿ, ಅದನ್ನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಅದರ ಜೊತೆಗೆ ಒಂದು 4-5 ಹಸಿಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇಲ್ಲೇ ಹಾಕೊಳ್ತಾ ಇದ್ದೀನಿ. 1 ನಿಮಿಷ ಇದನ್ನ ಫ್ರೈ ಮಾಡ್ಕೊಂಬಿಡೋಣ. ಸೊಪ್ಪು ಹಾಕಿದಾಗ ಏನಪ್ಪ ಇಷ್ಟೊಂದು ಕ್ವಾಂಟಿಟಿ ಇದೆ ಅಂತ ಅನ್ಸುತ್ತೆ, ಬಟ್ ಬೆಂದ ಮೇಲೆ ಇಷ್ಟೇ ಆಗೋದು ಸೊಪ್ಪು. ಮೆಂತ್ಯ ಸೊಪ್ಪು ಫ್ರೈ ಆಗಿದೆ. ಈಗ ಇದಕ್ಕೆ 1 ಕಪ್ ಆಗೋಷ್ಟು ಅವರೆಕಾಯಿ ತಗೊಂಡಿದ್ದೀನಿ ನಾನು. ಆ 1 ಕಪ್ ಅವರೆಕಾಯಿನ ಇಲ್ಲೇ ಹಾಕೊಳ್ತಾ ಇದ್ದೀನಿ. ಇದರ ಜೊತೆಗೇನೆ 1 ಕಪ್ ಬಾಸ್ಮತಿ ಅಕ್ಕಿನ ನಾನು ತೊಳೆದು ಒಂದು ಅರ್ಧ ಗಂಟೆ ನೀರಲ್ಲಿ ನೆನೆಸಿಟ್ಟಿದ್ದೆ. ಆ ನೀರನ್ನ ತೆಗೆದ್ಬಿಟ್ಟು ಅಕ್ಕಿನ ಇಲ್ಲಿ ಹಾಕೊಳ್ತಾ ಇದ್ದೀನಿ. ನಾನಿಲ್ಲಿ 1 ಕಪ್ ಅಕ್ಕಿ ತಗೊಂಡಿದ್ದೀನಿ. 1 ಕಪ್ ಅಕ್ಕಿಗೆ 1 ಕಪ್ ಆಗುವಷ್ಟು ಅವರೆಕಾಯಿ ತಗೊಂಡಿದ್ದೀನಿ. ಸಮ ಪ್ರಮಾಣದಲ್ಲಿ ತಗೋಬೇಕು, ಅವಾಗ ನಿಮ್ಗೆ ತಿನ್ನುವಾಗ ಅವರೆಕಾಯಿ ಕೂಡ ಚೆನ್ನಾಗಿ ಸಿಗುತ್ತೆ. ನಿಧಾನಕ್ಕೆ ಇದನ್ನ
ಮಿಕ್ಸ್ ಮಾಡ್ಬಿಡೋಣ. ನಾವು ಮಸಾಲ ಪದಾರ್ಥಗಳೆಲ್ಲ ಏನೇನು ಹಾಕಿದೀವಲ್ಲ ಅದು ಅಕ್ಕಿ ಜೊತೆ ಮಿಕ್ಸ್ ಆಗಬೇಕು. ಅರ್ಜೆಂಟಲ್ಲಿ ಹೇಗೆಗೋ ತಿರುಗಿಸ್ಬಿಟ್ರೆ ಅಕ್ಕಿ ಒಡೆದೋಗೋ ಚಾನ್ಸ್ ಇರುತ್ತೆ. ಆದಷ್ಟು ನಿಧಾನಕ್ಕೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಂದ್ಸಲ. ಎಲ್ಲ ಪದಾರ್ಥಗಳು ಮಿಕ್ಸ್ ಆಗಿದೆ. ಈಗ ಇದಕ್ಕೆ ನಾನು ಈ ಕಪ್ಪಲ್ಲಿ 1 ಕಪ್ ಅಕ್ಕಿ ತಗೊಂಡಿದ್ದೆ. ನೀರನ್ನ ಸೇರಿಸ್ಕೊಂಡ್ಬಿಡೋಣ. 1 ಕಪ್ ಅಕ್ಕಿಗೆ ಅವರೆಕಾಯಿ ಎಲ್ಲ ಇದೆಯಲ್ವಾ, ಹಾಗಾಗಿ ನಾವು 2 ಕಪ್ ನೀರು ಹಾಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಇಲ್ಲೇ ಹಾಕೊಂಡ್ಬಿಡೋಣ. ಒಂದು ಸ್ವಲ್ಪ ಫ್ಲೇವರ್ಗೆ ಪುದೀನ ಸೊಪ್ಪು ಹಾಕೊಳ್ತಾ ಇದ್ದೀನಿ. ಈಗ ಇನ್ನೊಂದ್ಸಲ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಕುವಂತ ಪದಾರ್ಥ ಎಲ್ಲ ಹಾಕಾಗಿದೆ. ಈಗ ಒಂದು ಕುದಿ ಬರಬೇಕು. ನೀರು ಕುದಿ ಬಂದ್ರೆ ಮುಚ್ಚಳ ಮುಚ್ಚಿ 2 ವಿಷಲ್ ಹೊಡ್ಸಿದ್ರೆ ಅವರೆಕಾಯಿ ಮೆಂತ್ಯ ಸೊಪ್ಪು ಪಲಾವ್ ರೆಡಿ ಆಗೋಗುತ್ತೆ. ಕೆಲವ್ರದ್ದೆಲ್ಲ ಕಂಪ್ಲೇಂಟ್ ಇರುತ್ತೆ, ತಳ ಸೀಯುತ್ತೆ, ಕೆಳಗಡೆ ಎಲ್ಲ ಸೀದೋಗಿರುತ್ತೆ ಅಂತ. ಸೊ ಏನಕ್ಕೆ ಹಾಗಾಗುತ್ತೆ ಅಂದ್ರೆ ಅಕ್ಕಿ ಹಾಕಿದ ತಕ್ಷಣ ಕೂಡಿಸ್ಬಿಟ್ಟು ಒಂದ್ಸಲ ಮುಚ್ಚಳ ಮುಚ್ಚಿಬಿಡ್ತಾರೆ. ಸೊ ಅವಾಗ ಏನಾಗುತ್ತೆ, ಅಕ್ಕಿ ಎಲ್ಲ ಕೆಳಗಡೆ ಸೆಟ್ಲ್ ಆಗುತ್ತೆ, ತಳ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದಕ್ಕೆ ಏನ್ ಮಾಡ್ಬೋದು ಅಂದ್ರೆ ಒಂದು ಕುದಿ ಬರ್ಬೇಕಿದ್ದು. ಕುದಿಯೋದಕ್ಕೆ ಶುರು ಆದ್ಮೇಲೆ ಅವಾಗ ಒಂದ್ಸಲ ಮಿಕ್ಸ್ ಮಾಡ್ಬಿಟ್ಟು ಮುಚ್ಚಳ ಮುಚ್ಚಿ ಕೂಗ್ಸಿದ್ರೆ ತಳ ಹಿಡಿಯೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಸೊ ಇವಾಗ ಒಂದು ಕುದಿ ಬರೋವರೆಗೂ ಕಾಯೋಣ. ಸ್ನೇಹಿತರೆ ನೋಡ್ಬೋದು ಕುದಿಯೋದಕ್ಕೆ ಶುರು ಆಗಿದೆ. ಸೊ ಈ ಸಮಯದಲ್ಲಿ ಇನ್ನೊಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ಕುಕ್ಕರ್ ಮುಚ್ಚಳ ಮುಚ್ಚಿ ವಿಸಿಲ್ ಇಟ್ಬಿಟ್ಟು 2 ವಿಜಲ್ ಇದನ್ನ ಕೂಗೋದಕ್ಕೆ ಬಿಡೋಣ. ಸ್ನೇಹಿತರೆ ಕುಕ್ಕರು 2 ವಿಜಲ್ ಕೂಗಿ ಕೂಲ್ ಆಗಿದೆ. ಸೊ ಈಗ ಓಪನ್ ಮಾಡಿ ನೋಡೋಣ ನಾವು ಮಾಡಿರೋಂಥ ಅವರೆಕಾಯಿ ಮೆಂತ್ಯ ಸೊಪ್ಪು ಪಲಾವ್ ಹೇಗೆ ಬಂದಿದೆ ಅಂತ. ನೋಡೋದಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿದೆ. ಒಂದ್ಸಲ ಮಿಕ್ಸ್ ಮಾಡೋಣ. ಪ್ರತಿಯೊಂದು ತುತ್ತಿನಲ್ಲೂ ನಿಜವಾದ ರುಚಿಯ ಮಜಾ ಸತ್ವ ಮಸಾಲ ಪುಡಿಗಳಿಂದ ಈಗಲೇ ಆರ್ಡರ್ ಮಾಡಿ. ನಾನು ಅವಾಗಲೇ ಹೇಳಿದ್ನಲ್ಲ ನಿಮ್ಗೆ ಒಂದು ಕುದಿ ಬಂದ್ಮೇಲೆ ಮುಚ್ಚಬೇಕು ಅಂತ. ನೋಡಿ ಹಂಗ್ ಮಾಡಿದ್ರೆ ನಿಮ್ಗೆ ಸೀದೋಗಲ್ಲ, ಕೆಳಗಡೆ ತಳ ಹಿಡಿಯಲ್ಲ, ತುಂಬಾ ಚೆನ್ನಾಗಿ ಬರುತ್ತೆ. ಪಲಾವು ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದೆ. ಇಲ್ಲಿ ನಾನ್ ತೋರಿಸಿದ್ದು ನಿಮ್ಗೆ ಸಿಂಪಲ್ ಪಲಾವ್ ಇದು. ಇದನ್ನ ಇಂಪ್ರೂವೈಸ್ ಮಾಡ್ತೀನಿ ಅನ್ನೋದಾದ್ರೆ ನೀವು ಇದಕ್ಕೆ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡ್ಕೊಂಡು ಇನ್ನೊಂದ್ ಸ್ವಲ್ಪ ಪುದೀನ ಜಾಸ್ತಿ ಹಾಕೊಂಡು ಮೆಣಸಿನ್ಕಾಯಿ ತಗೊಂಡು ಒಂದ್ಸಲ ಬಾಡಿಸ್ಕೊಂಡು ಅದನ್ನ ಮಿಕ್ಸಿನಲ್ಲಿ ರುಬ್ಕೊಂಡು ಅದನ್ನ ಹಾಕಿದ್ರೆ ಇನ್ನ ಚೆನ್ನಾಗಿರುತ್ತೆ ಪಲಾವ್ ಟೇಸ್ಟು. ಸೊ ಅದೆಲ್ಲ ಇಂಪ್ರೂವೈಸ್ ಮಾಡ್ತಾ ಹೋದ್ರೆ ಹೋಗ್ತಾನೆ ಇರುತ್ತೆ, ಎಂಡೇ ಇರೋದಿಲ್ಲ. ಸೊ ಇದು ಸಿಂಪಲ್ ಆಗಿ ಮಾಡ್ಕೋಬೇಕು ಮನೆಯಲ್ಲಿ ಅಂದ್ರೆ ಈ ರೀತಿ ಮಾಡ್ಕೊಳ್ಳಿ, ಖಂಡಿತ ಸಾಕಾಗುತ್ತೆ. ಇಲ್ಲಿ ನಾನು ತೋರಿಸಿರೋ ಕ್ವಾಂಟಿಟಿ ಒಂದು 3-4 ಜನಕ್ಕಾಗುತ್ತೆ. ಮೀಡಿಯಂ ಆಗಿ ತಿನ್ನೋರಾದ್ರೆ ಒಂದು 3-4 ಜನಕ್ಕಾಗುತ್ತೆ. ಇಲ್ಲ ಚೆನ್ನಾಗಿ ತಿನ್ನೋರಾದ್ರೆ 3 ಜನಕ್ಕಂತೂ ಖಂಡಿತ ಆಗುತ್ತೆ. ಇನ್ನ ಜಾಸ್ತಿ ಕ್ವಾಂಟಿಟಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಕಮ್ಮಿ ಬೇಕಾದ್ರೆ ಕಮ್ಮಿ ಮಾಡ್ಕೋಬಹುದು. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ ವಿಡಿಯೋನ ಸಪೋರ್ಟ್ ಮಾಡಿದ್ದು ಸತ್ವ ಫುಡ್ಸ್ ಅಂಡ್ ಬೆವರೇಜಸ್ ಅವರು. ಸೊ ಅವ್ರಿಗೆ ನಮ್ ಕಡೆಯಿಂದ ಒಂದು ಥ್ಯಾಂಕ್ಸ್ ಹೇಳ್ತಾ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ ಅವ್ರ ಹತ್ರ. ನಿಮ್ಗೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ನಲ್ಲಿ ಅವ್ರದ್ದು ವೆಬ್ಸೈಟ್ ಅಡ್ರೆಸ್ ಮತ್ತೆ ವಾಟ್ಸ್ಆಪ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ. ನೀವು ಖಂಡಿತ ಅವ್ರಿಗೆ ಕಾಲ್ ಮಾಡಿದ್ರೆ ಇಲ್ಲ ಆರ್ಡರ್ ಮಾಡಿದ್ರೆ ವೆಬ್ಸೈಟ್ ಇಂದ ನಿಮ್ ಮನೆಗೆ ಅವರು ಪ್ರಾಡಕ್ಟ್ ನ ತಲುಪಿಸ್ತಾರೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.